ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅ ವೆರಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಯಾವ ಟ್ರೇಡ್ಸ್ ಇವತ್ತು ಎತ್ಕೊಂಡಿದ್ದೆ, ಅದ್ರದ್ದು ಅನಾಲಿಸಿಸ್ ಏನಿದೆ ಅಂತ ನೋಡೋಣ. ಇವತ್ತು ನಾವು ಈಕ್ವಿಟಿದಲ್ಲಿ ಟ್ರೇಡ್ ಮಾಡಿದ್ರಿ ಅರೌಂಡ್ 2 ಸ್ಟಾಕ್ಸಲ್ಲಿ, ಅದರಲ್ಲಿ ಲಾಸ್ ಬುಕ್ ಆಗಿತ್ತು. ಅದಾದಮೇಲೆ ನಾವು ಆಪ್ಷನ್ಸ್ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆಪ್ಷನ್ಸಲ್ಲೂ ನಮಗೆ ಸ್ವಲ್ಪ ಲಾಸ್ ಬುಕ್ ಆಗಿತ್ತು. ಅದಾದಮೇಲೆ ನಾವು ಅದನ್ನು ರಿಕವರ್ ಮಾಡಿದ್ರಿ. ಓವರ್ ಆಲ್ ಇವತ್ತು ನಮ್ಮ ಪ್ರಾಫಿಟ್ ಅರೌಂಡ್ 10,000 ಬುಕ್ ಆಗಿತ್ತು. ಅಂದರೆ ನಾನು ಲಾಸ್ಟ್ ಮೂಮೆಂಟಿಗೆ ಒಂದು ನಿಫ್ಟಿ ಅನಾಲಿಸಿಸ್ ಮಾಡಿ BTST ಟ್ರೇಡ್ ತೊಗೊಂಡಿದ್ದೆ. ಇವಾಗ BTST ಟ್ರೇಡ್ ಅರ್ಥ ಏನಂದರೆ, ಪ್ರೈಸು ಲಾಸ್ಟ್ ಮೂಮೆಂಟಲ್ಲಿ ಒಂದು ಮೂವ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ನಾವು ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ಅಸಂಪ್ಷನ್ ಮಾಡಿಬಿಟ್ಟು ಒಂದು ಕಾಲು ಇಲ್ಲರೆ ಒಂದು ಪುಟ್ಟಿಗೆ ಹೋಲ್ಡ್ ಮಾಡ್ತೀವಿ. ಅದನ್ನ ನಾವು BTST ಅಂತ ಕರಿತೀವಿ, ಬೈ ಟುಡೇ ಸೆಲ್ ಟುಮಾರೋ. ಬರೀ ಒಂದೇ ದಿನಕ್ಕೆ ಹೋಲ್ಡ್ ಮಾಡ್ತೀವಿ. ಲಾಸ್ಟ್ ಮೂಮೆಂಟಲ್ಲಿ ಬೈ ಮಾಡಿ 3 ಇಂದ 3:30 ಗಂಟೆ ಟೈಮ್ ಏನಿರುತ್ತೆ ಅಲ್ಲಿ ಬೈ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಮಾರ್ಕೆಟ್ ಏನು ಓಪನ್ ಆಗುತ್ತೆ ಆವಾಗ ನಾವು ಅದನ್ನು ಸೆಲ್ ಮಾಡಿಬಿಡ್ತೀವಿ. ಅದಕ್ಕೆ ನಾವು BTST ಟ್ರೇಡ್ ಅಂತ ಕರೆಯೋದು. BTST ತುಂಬಾ ರಿಸ್ಕಿ ಟ್ರೇಡು. ಇದರಲ್ಲಿ ನಮಗೆ ರಿವಾರ್ಡು ಜಾಸ್ತಿ ಸಿಗುತ್ತೆ, ರಿಸ್ಕು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ ನೀವು ಮಾರ್ಕೆಟಲ್ಲಿ ಬಿಗನರ್ ಇದ್ರೆ. ಸೊ ಪೊಸಿಷನ್ ನೋಡೋಕೆ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಇಂಡಿಯಾ ಮಾರ್ಟು ಮತ್ತು ಕೋಲ್ಪ್ಯಾಲಲ್ಲಿ ಟ್ರೇಡ್ ಮಾಡಿದ್ರಿ. ಕೋಲ್ಪ್ಯಾಲದು ಅಷ್ಟು ನಾನು ಕ್ವಾಂಟಿಟಿ ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ನಾನು ಬರೀ ಇಂಡಿಯಾ ಮಾರ್ಟಲ್ಲಿ ಏನು 4,700 ಲಾಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇವಾಗ ನಮ್ಮ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನೋಡಿದ್ರೆ ನೀವು ಇವತ್ತು ನಂದು ಅನಾಲಿಸಿಸ್ ಸ್ವಲ್ಪ ಈ ಥರ ಕಾಣ್ತಾ ಇತ್ತು. ಯಾರಾದರೂ ಬಿಗ್ನರ್ ಟ್ರೇಡರ್ಸ್ ಇದನ್ನು ನೋಡಿದ್ರೆ ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಎಷ್ಟೊಂದು ಲೈನ್ಸ್ ಇದೆ, ಇಂಡಿಕೇಟರ್ ಒಂದು 2 ಇದೆ, ಗೊತ್ತಾಗ್ತಾ ಇಲ್ಲ ಅಂತ. ನಾನು ಆಲ್ರೆಡಿ ನಿಮಗೋಸ್ಕರ ಬೇರೆ ಟ್ಯಾಬಲ್ಲಿ ಅನಾಲಿಸಿಸ್ ಓಪನ್ ಮಾಡಿಕ್ಕಿದ್ದೀನಿ. 1 by 1 ನೋಡೋಣ ಅನಾಲಿಸಿಸ್ ಏನಿತ್ತು ಇವತ್ತು ಟ್ರೇಡ್ಸಿಗೆ. ಫಸ್ಟ್ ನಾವು ಇಂಡಿಯಾ ಮಾರ್ಟ್ ಅನಾಲಿಸಿಸ್ ನೋಡಿದ್ರೆ 1 hour ಟೈಮ್ ಫ್ರೇಮಲ್ಲಿ ಇಂಡಿಯಾ ಮಾರ್ಟು ಒಂದು ಟ್ರೆಂಡ್ ಲೈನ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಇದು ನಮ್ಮದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಆಗೋಗಿತ್ತು. ಫಸ್ಟ್ ಟಚಲ್ಲಿ, ಸೆಕೆಂಡ್ ಟಚಲ್ಲಿ. ಪ್ರೈಸ್ ಯಾವಾಗ ಥರ್ಡ್ ಟಚ್ಗೆ ಬಂತು ಅವಾಗ ನಾವಿಲ್ಲಿ ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಫಸ್ಟ್ ರೀಸನ್ ಏನಂದರೆ, ಇದೇನು ಮೂವ್ಮೆಂಟ್ ನಮಗೆ ಕಾಣ್ತಾ ಇದೆ ಇದು ಇಂಪಲ್ಸಿವ್ ಮೂವ್ಮೆಂಟ್ ಇತ್ತು. ಮಾರ್ಕೆಟ್ ಓಪನ್ ಆಗಿರೋದು 1 hour ಒಳಗಡೆ ಈ ಮೂವ್ಮೆಂಟ್ ಬಂತು. ಅದಕ್ಕೋಸ್ಕರ ನಾವೇನು ಅಂದ್ಕೊಂಡು ಒಂದು ರಿವರ್ಸಲ್ನ ಕ್ಯಾಪ್ಚರ್ ಮಾಡೋಣ, ಮೈನರ್ ರಿವರ್ಸಲ್ ಅಂತ ನಾವಿಲ್ಲಿ ಎಂಟ್ರಿ ಎತ್ಕೊಂಡಿದ್ರಿ. ಅರೌಂಡ್ 1% ನಮ್ಮ ಟಾರ್ಗೆಟ್ ಇತ್ತು, ಅರೌಂಡ್ 0.70% ನಮ್ಮದು ಸ್ಟಾಪ್ ಲಾಸ್ ಇತ್ತು. ಆಸ್ ವಿ ಕ್ಯಾನ್ ಸಿ ಮಾರ್ಕೆಟ್ ತುಂಬಾ ವೊಲಟೈಲ್ ಇತ್ತು. ಬ್ರೇಕ್ಔಟ್ ಕೊಟ್ಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಇದರಲ್ಲಿ ಹಿಟ್ ಆಗೋಯ್ತು. ಇಂಡಿಯಾ ಮಾರ್ಟ್ ಇವತ್ತು ಆಲ್ಮೋಸ್ಟ್ 5% ಮೇಲ್ಗಡೆ ಇತ್ತು. ಇವಾಗ ಕ್ಲೋಸಿಂಗ್ ಟೈಮಲ್ಲಿ 3.38% ಹತ್ರ ಕ್ಲೋಸ್ ಆಗಿದೆ. ನಾವು ಬೆಳಿಗ್ಗೆ ಲಾಸ್ ಬುಕ್ ಆದ ತಕ್ಷಣವೇ ನಾವು ಕೋಲ್ಪ್ಯಾಲ್ ಟ್ರೇಡ್ ಎತ್ಕೊಂಡಿದ್ರಿ. ಕೋಲ್ಪ್ಯಾಲಲ್ಲೂ ಒಂದು ಮೈನರ್ ಲಾಸ್ ಬುಕ್ ಆಯಿತು. ಅದಕ್ಕೋಸ್ಕರ ನಾವು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ನಾವು ಬ್ಯಾಂಕ್ ನಿಫ್ಟಿದಲ್ಲಿ ಟ್ರೇಡ್ ಮಾಡಿದ್ರಿ. ಬ್ಯಾಂಕ್ ನಿಫ್ಟಿದು ಫಸ್ಟ್ ಟ್ರೇಡ್ ನಾನು ಏನು ಎತ್ಕೊಂಡಿದ್ದೆ ಬೆಳಿಗ್ಗೆ ಅದೂ ಲಾಸ್ ಹಿಟ್ ಆಯಿತು. ಅದರ ಅನಾಲಿಸಿಸ್ ಏನಂದರೆ, ಪ್ರೈಸು ಒಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನಿಗೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಟಚ್, ಸೆಕೆಂಡ್ ಟಚ್, ಇಲ್ಲೊಂದು ಸ್ವಲ್ಪ ಥರ್ಡ್ ಟಚ್ ಥರ ಕಾಣ್ತಾ ಇದೆ. ಪ್ರೈಸ್ ಯಾವಾಗ 4th ಟಚ್ಗೆ ಬಂತು ನಮ್ಮ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಹತ್ರ ನಾವಿಲ್ಲಿ ಸೆಲ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ಬೇಸಿಕಲಿ ಇವತ್ತು ನಾನು ಈಕ್ವಿಟಿನ ಶಾರ್ಟ್ ಮಾಡಿದಾಗ, ಸೆಲ್ ಮಾಡಿದಾಗ ಸೆಲ್ಲಿಂಗ್ ಸೈಡಲ್ಲಿ ನಮಗೆ ಲಾಸ್ ಆಯಿತು. ಬ್ಯಾಂಕ್ ನಿಫ್ಟಿದಲ್ಲೂ ನಾನು ಸೆಲ್ ಮಾಡಿದಾಗ ಸೆಲ್ಲಿಂಗ್ ಸೈಡ್ ನಮಗೆ ಲಾಸ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಮೋಸ್ಟ್ಲಿ ಅದಾದಮೇಲೆ ಬೈಯಿಂಗ್ ಸೈಡ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅಂದ್ರೂ ನಾನೊಂದು ಪುಟ್ ಪೊಸಿಷನ್ಲು ಎಂಟ್ರಿ ಎತ್ಕೊಂಡಿದ್ದೆ. ಪ್ರಾಪರ್ ಲಾಜಿಕ್ ಇದೆ, ಅದು ಏನು ಅಂತ ಸ್ವಲ್ಪ ಸಮಯದಲ್ಲಿ ನೋಡೋಣ. ಸೊ ಪ್ರೈಸ್ ಇವಾಗ ರೆಸಿಸ್ಟೆನ್ಸ್ ಲೈನಿಗೆ ಟಚ್ ಆಗೋವಾಗ ನಾನಿಲ್ಲಿ ಶಾರ್ಟ್ ಮಾಡೋಕ್ಕೆ ಒಂದು ಪೊಸಿಷನ್ ಎತ್ಕೊಂಡಿದ್ದೆ. ಅದು 43,200 P. ಪ್ರೈಸ್ ಆ ಸಮಯದಲ್ಲಿ 43,268 ಹತ್ರ ಟ್ರೇಡ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿದಲ್ಲಿ. ನಾವು ಎತ್ಕೊಂಡಿರೋ ಟ್ರೇಡು 43,200 P. ಸೊ ಅದೊಂದು ATM ಆಪ್ಷನ್ ಆಗೋಯ್ತು, ಅಟ್ ದ ಮನಿ ಆಪ್ಷನ್ ಆಗೋಯ್ತು. ನೀವು ಯಾವಾಗಾದರೂ ಆಪ್ಷನ್ ಟ್ರೇಡಿಂಗ್ ಮಾಡಿದ್ರೆ ಇಂಟ್ರಾಡೇ ಮೇಲೆ ನೀವು ಮೆಜಾರಿಟಿ ಟೈಮ್ಸ್ ATM ಆಪ್ಷನ್ನೇ ಎತ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪ್ರೈಸ್ ನಿಮ್ಮ ಪ್ರಾಫಿಟ್ ಕಡೆ ಮೂವ್ ಆದ್ರೂ ನಿಮಗೆ ಡೀಸೆಂಟ್ ಪ್ರಾಫಿಟ್ ಆಗುತ್ತೆ, ಲಾಸ್ ಕಡೆ ಮೂವ್ ಆದ್ರೂ ಡೀಸೆಂಟ್ ಲಾಸ್ ಆಗುತ್ತೆ. ನೀವು OTM ಆಪ್ಷನ್ ಟ್ರೈ ಮಾಡೋಕೆ ಹೋದರೆ ನಿಮಗೆ ಅದರಲ್ಲಿ ತುಂಬಾ ರಿಸ್ಕ್ ಇರ್ಬೋದು. ಲಾಸ್ ಆದರೆ ಜಾಸ್ತಿನೇ ಲಾಸ್ ಆಗುತ್ತೆ, ಪ್ರಾಫಿಟ್ ಆದ್ರೂ ಜಾಸ್ತಿ ಆಗುತ್ತೆ. ಸೊ ಇಷ್ಟೊಂದು ರಿಸ್ಕ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ನಮಗೆ ಒನ್ ಡೇದಲ್ಲೇ. ಅದಕ್ಕೋಸ್ಕರ ಯಾವಾಗೂ ನೀವು ATM ಆಪ್ಷನಲ್ಲಿ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ. ಕ್ಲಿಯರ್ಲಿ ನಮ್ಮ ಫಸ್ಟ್ ಟ್ರೇಡ್ ಲಾಸ್ ಬುಕ್ ಆಯಿತು. ಇಷ್ಟಲ್ಲೇ ನಾನು ಅರೌಂಡ್ 15,000 ಲಾಸ್ ಅಲ್ಲಿ ಆಗೋಗ್ಬಿಟ್ಟಿದೆ. 5,000 ನಮ್ದು ಈಕ್ವಿಟಿ ಲಾಸು ಮತ್ತು ಈ ಟ್ರೇಡಲ್ಲಿ ಒಂದು 10,000 ಲಾಸ್ ನಾವು ಬುಕ್ ಮಾಡ್ಕೊಂಡ್ಬಿಟ್ಟಿದ್ರಿ. ಅದಾದಮೇಲೆ ಅರೌಂಡ್ ಸಮ್ವೇರ್ ಅಟ್ 12 ಅವಾಗ ನಾನು ಇನ್ನೊಂದು ಎಂಟ್ರಿ ಎತ್ಕೊಂಡೆ ನಮ್ಮದು ಆಪ್ಷನ್ಸಲ್ಲಿ. ಅದ್ರದ್ದು ಅನಾಲಿಸಿಸ್ ಏನಂತ ನೋಡೋಣ. ಇವಾಗ ಇದು ಟ್ರೆಂಡ್ ಲೈನ್ ನಾವೇನು ಡ್ರಾ ಮಾಡಿದ್ರಿ, ಇಲ್ಲಿ ಫಸ್ಟ್ ಟಚ್, ಇಲ್ಲಿ ಸೆಕೆಂಡ್ ಟಚ್, ಥರ್ಡ್ ಟಚ್ಚು ಮತ್ತು ಫೈನಲಿ ಒಂದು ಬ್ರೇಕ್ಔಟ್ ಆದಮೇಲೆ ಪ್ರೈಸ್ ರಿಟ್ರೇಸ್ಮೆಂಟ್ ಕೊಟ್ಟು ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಓವರ್ ಆಲ್ ಸಿನಾರಿಯೋ ನೋಡಿದ್ರೂ ಇದೇನು ಲೆವೆಲ್ ನಮಗೆ ಕಾಣ್ತಾ ಇದೆ, 43,400 ಇಂದ ಹಿಡ್ಕೊಂಡು 43,450 ಗಂಟ ಪ್ರೈಸ್ ಈ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಮಲ್ಟಿಪಲ್ ಟೈಮ್ಸ್ ಟ್ರೈ ಮಾಡ್ತಾ ಇತ್ತು. ಇಲ್ಲೊಂದು ಫಸ್ಟ್ ಟ್ರೈ ಕೊಟ್ಟಿದೆ, ಇಲ್ಲೊಂದು ಸೆಕೆಂಡ್ ಟ್ರೈ ಕೊಟ್ಟಿದೆ, ಇಲ್ಲಿ ಥರ್ಡ್ ಟ್ರೈ ಇದೆ, ಇದು 4th ಟ್ರೈ ಇದೆ. ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ಫೇಲ್ ಆದಮೇಲೆ ಹೈ ಪ್ರಾಬಬಿಲಿಟಿ ಇರುತ್ತೆ ನೆಕ್ಸ್ಟ್ ಟೈಮು ಪ್ರೈಸಲ್ಲಿ ಬಂದಾಗ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಅಂತ. ಆ ಥಿಯರಿನ ಕನ್ಸಿಡರ್ ಮಾಡಿಬಿಟ್ಟು ನಾವು ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರಿ ಅರೌಂಡ್
10 ಇಂದ ಹಿಡ್ಕೊಂಡು 12 ಗಂಟೆ 2 ಅವರಲ್ಲಿ ಪ್ರೈಸ್ ಏನು ಟ್ರೇಡ್ ಆಗಿದೆ ಅದ್ರ ಪ್ರಕಾರ ನಾವೊಂದು ಸಪೋರ್ಟ್ ಟಚ್, ಸೆಕೆಂಡ್ ಸಪೋರ್ಟ್ ಟಚ್, ಥರ್ಡ್ ಸಪೋರ್ಟ್ ಟಚ್ ಗಂಟ ಡ್ರಾ ಮಾಡಿದ್ರಿ. ನಾವು ಬ್ರೇಕ್ಔಟ್ ಆದ ತಕ್ಷಣ ಇಲ್ಲಿ ಎಂಟ್ರಿ ಎತ್ಕೊಂಡಿಲ್ಲ, ಯಾಕಂದ್ರೆ ನಮ್ಗೆ ಆಲ್ರೆಡಿ ಫಸ್ಟ್ ಟ್ರೇಡ್ ಅಲ್ಲಿ ಬ್ಯಾಂಕ್ ನಿಫ್ಟಿದ ಲಾಸ್ ಆಗೋಯ್ತು. ಅದಕ್ಕೋಸ್ಕರ ನಾವು ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಕ್ಕೆ ಟ್ರೈ ಮಾಡಿದ್ರಿ ಈ ಟ್ರೇಡ್ ಅಲ್ಲಿ. ಅದಾದ್ಮೇಲೆ ಪ್ರೈಸ್ ಯಾವಾಗ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಒಂದು ರಿಟ್ರೇಸ್ಮೆಂಟ್ಗೆ ವೇಟ್ ಮಾಡಿದ್ರಿ ನಾವು. ರಿಟ್ರೇಸ್ಮೆಂಟ್ ಒಳಗಡೆ ನಾವೊಂದು ಎಂಟ್ರಿ ಎತ್ಕೊಂಡಿದ್ದು, ಅದು ಪುಟ್ ಪೊಸಿಷನ್ ಅಲ್ಲಿ. ನಾನು ತಗೊಂಡಿರೋ ಎಂಟ್ರಿ 43,300 ಪುಟ್ಟು. ಪ್ರೈಸ್ ಈ ಟೈಮಲ್ಲಿ ಟ್ರೇಡ್ ಆಗ್ತಾ ಇದ್ದಿದ್ದು ಅರೌಂಡ್ 43,368 ಹತ್ರ. ದ ನಿಯರೆಸ್ಟ್ ATM ಆಪ್ಷನ್ ಈ ಸಮಯದಲ್ಲಿ ನಿಯರೆಸ್ಟ್ ATM ಆಪ್ಷನ್ ಬಂದ್ಬಿಟ್ಟು 43,300 ಪುಟ್. ಸೊ ಯಾವಾಗ ನೀವು ATM ಆಪ್ಷನ್ ಜಾಸ್ತಿ ಪ್ರಿಫರ್ ಮಾಡಿ ಟ್ರೇಡ್ ಮಾಡುವಾಗ, ನಾವು ಎಂಟ್ರಿ ತಗೊಂಡ ತಕ್ಷಣ ಪ್ರೈಸ್ ನಮಗೆ ಸ್ವಲ್ಪ ಲಾಸ್ ಕೊಡಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ಸ್ಟಾಪ್ ಲಾಸ್ ಈ ಹೈ ಹತ್ರ ಇಕ್ಕಿದ್ರಿ ನಾವು. ಬೈ ಚಾನ್ಸ್ ಪ್ರೈಸ್ ಈ ಹೈನ ಬ್ರೇಕ್ ಮಾಡ್ಬಿಟ್ಟು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಈ ರೆಸಿಸ್ಟೆಂಟ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ಬಿಟ್ಟು ಇಲ್ಲಿಂದ ಪಂಪ್ ಕಾಣೋ ಚಾನ್ಸಸ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಾನಿಲ್ಲಿ ಸ್ಟಾಪ್ ಲಾಸ್ನ ಸೆಟ್ ಮಾಡಿಬಿಟ್ಟು ನನ್ನ ಟಾರ್ಗೆಟ್ ಅರೌಂಡ್ ಈ ಲೋ ಹತ್ರ ಸೆಟ್ ಮಾಡಿದ್ದೆ. ಇದೇ ಟ್ರೆಂಡ್ ಲೈನ್ನ ನಾವು ಫಾಲೋ ಮಾಡ್ಕೊಂಡು ಬಂದರೆ ಇಲ್ಲಿ ಮುಂಚೆ ರೆಸಿಸ್ಟೆಂಟ್ ಥರ ಆ್ಯಕ್ಟ್ ಆಗ್ತಿರೋ ಟ್ರೆಂಡ್ ಲೈನು ಇವಾಗ ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಟಾರ್ಗೆಟು ರೈಟ್ ಅಬವ್ ದ ಟ್ರೆಂಡ್ ಲೈನ್ ಅರೌಂಡ್ 100 ಪಾಯಿಂಟ್ಸ್ ಹತ್ರ ಇಕ್ಕಿ ಕ್ಯಾಪ್ಚರ್ ಮಾಡಿದ್ದೀವಿ. ಟ್ರೇಡ್ ತಗೊಂಡ ತಕ್ಷಣ ಸ್ವಲ್ಪ ಲಾಸ್ ನಮಗೆ ಕಾಣ್ತು. ಅದಾದಮೇಲೆ ಇಂಪಲ್ಸಿವ್ ಸೆಲ್ಲಿಂಗ್ ಬಂದಾದ್ಮೇಲೆ ನಾವು ನಮ್ಮ ಟಾರ್ಗೆಟ್ ಅಲ್ಲಿ ಅಚೀವ್ ಮಾಡ್ಕೊಂಡ್ರಿ. ಈ ಟ್ರೇಡ್ ಒಳಗಡೆ 43,300 PE ಬಗ್ಗೆ ಮಾತಾಡಿದ್ರೆ ನಾವು ಅರೌಂಡ್ 7,761 ರುಪೀಸ್ ಇಲ್ಲಿ ಕ್ಯಾಪ್ಚರ್ ಮಾಡಿದ್ರಿ. ದ ನೆಕ್ಸ್ಟ್ ಟ್ರೇಡ್ ನಾವೇನ್ ಎತ್ಕೊಂಡಿದ್ದು ವಾಸ್ ದ ಗೇಮ್ ಚೇಂಜರ್ ಟ್ರೇಡ್. ಈ ಟ್ರೇಡ್ ಅಲ್ಲಿ ಒಂದು ಅಪಾರ್ಚುನಿಟಿ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅದೇನಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಬಗ್ಗೆ ನಾವೇನ್ ಮಾತಾಡ್ತಾ ಇದ್ರಿ ಲಾಸ್ಟ್ ಚಾರ್ಟ್ ಅಲ್ಲಿ, ನಮ್ದೊಂದು ರೆಸಿಸ್ಟೆನ್ಸ್ ಫಸ್ಟ್ ಟಚ್, ಸೆಕೆಂಡ್ ಟಚ್, ಥರ್ಡ್ ಟಚ್ ಮತ್ತೆ ಬ್ರೇಕ್ಔಟ್ ರಿಟ್ರೇಸ್ಮೆಂಟ್ ಟಚ್. ಅ ವೆರಿ ಸ್ಟ್ರಾಂಗ್ ಟ್ರೆಂಡ್ ಲೈನ್ ಇದು. ಪ್ರೈಸ್ ಯಾವಾಗ ಈ ಟ್ರೆಂಡ್ ಲೈನ್ ಹತ್ರ ಟ್ರೇಡ್ ಆಗ್ತಾ ಇತ್ತು, ನಾನು ಅವಾಗೇ ಎಂಟ್ರಿ ಎತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಐ ಮಿಸ್ಡ್ ಔಟ್ ಆನ್ ದಿಸ್ ಅಪಾರ್ಚುನಿಟಿ ಬಿಕಾಸ್ ನಾನೇನು ಅನ್ಕೊಂಡೆ ಈ ಇಂಪಲ್ಸಿವ್ ಫಾಲ್ ಕಂಟಿನ್ಯೂ ಆಗ್ಬೋದು ಮತ್ತು ನಮ್ಮ ಬಾಟಮ್ ಏನಿದೆ ಬಾಟಮ್ನ ಅಚೀವ್ ಮಾಡ್ಬೋದು ಅಂತ. ಬಟ್ ದ್ಯಾಟ್ ಡಿಡ್ ನಾಟ್ ಹ್ಯಾಪನ್ ಆ್ಯಂಡ್ ದ ಪ್ರೈಸ್ ಟುಕ್ ಅ ರಿವರ್ಸಲ್. ನಾನು ಒನ್ ಅಪಾರ್ಚುನಿಟಿ ಮಿಸ್ ಔಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದರೆ ನನಗೆ ಮತ್ತೆ ಇನ್ನೊಂದು ಅಪಾರ್ಚುನಿಟಿ ಮಿಸ್ ಔಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನೊಂದು ಬ್ರೇಕ್ಔಟ್ಗೋಸ್ಕರ ವೇಟ್ ಮಾಡಿದೆ. ಕನ್ಫರ್ಮೇಷನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಒಂದು ಹೈ ಕೊಟ್ಟಾದ್ಮೇಲೆ ಬ್ಯಾಂಕ್ ನಿಫ್ಟಿ ಸೆಕೆಂಡ್ ಹೈ ಕೊಟ್ಮೇಲೆ ನಮ್ದೊಂದು ರೆಸಿಸ್ಟೆಂಟ್ ಟ್ರೆಂಡ್ ಲೈನ್ ಫಾರ್ಮೇಷನ್ ಆಗೋಯ್ತು. ಗುಡ್ ಎನಫ್ ಬ್ರೇಕ್ಔಟ್ ಆದ ತಕ್ಷಣ ಪ್ರೈಸ್ ಯಾವಾಗ ರಿಟ್ರೇಸ್ಮೆಂಟಿಗೆ ಬಂತು ಅದಾದ್ಮೇಲೆ ನಾವು ಎಂಟ್ರಿ ಎತ್ಕೊಂಡಿದ್ದು. ನಾವು ತಗೊಂಡಿರೋ ಎಂಟ್ರಿ 43,400 CEದಲ್ಲಿ. ಪ್ರೈಸ್ ಈ ಸಮಯದಲ್ಲಿ 43,330 ಹತ್ರ ಟ್ರೇಡ್ ಆಗ್ತಾ ಇದೆ. ದ ನಿಯರೆಸ್ಟ್ ATM ಆಪ್ಷನ್ ಇಸ್ 43,400 CE. ಸೊ ಅದಕ್ಕೋಸ್ಕರ ನಾವು ಎಂಟ್ರಿ ಎತ್ಕೊಂಡು ಆಲ್ಮೋಸ್ಟ್ ಅರೌಂಡ್ 100 ಪಾಯಿಂಟ್ಸ್ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ. ನಮ್ಮ ಸ್ಟಾಪ್ ಲಾಸ್ ಅರೌಂಡ್ 50 to 60 ಪಾಯಿಂಟ್ಸ್ ಇರ್ಬೋದು ಈ ಟ್ರೇಡಲ್ಲಿ. ಆ್ಯಂಡ್ ದ ಮಾರ್ಕೆಟ್ ಸ್ಲೋಲಿ ಸ್ಟಾರ್ಟೆಡ್ ಗೇನಿಂಗ್ ಮೊಮೆಂಟಮ್. ಅದಾದಮೇಲೆ ನಮ್ಮದು ಟಾರ್ಗೆಟ್ ಹೆಟ್ ಆಗೋಯ್ತು. ಪ್ರಾಫಿಟ್ ಎಲ್ಲ ಬುಕ್ ಆದಮೇಲೆ ನಾನು ಲಾಸ್ಟಲ್ಲಿ ಒನ್ ಟ್ರೇಡ್ ಎತ್ಕೊಂಡೆ ನಿಫ್ಟಿದು. ಅದರಲ್ಲಿ 3,300 ಲಾಸ್ ನಡೀತಾ ಇದೆ. ಅದು ನಾನು ಹೋಲ್ಡ್ ಮಾಡೋಕ್ಕೆ ಎತ್ಕೊಂಡಿದ್ದು. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಮೊಮೆಂಟಮಿಂದ ನಾವು ಲಾಸಲ್ಲಿ ಕ್ಲೋಸ್ ಮಾಡಿದ್ರಿ. ಅದ್ರ ಅನಾಲಿಸಿಸ್ ಏನಂತ ನೋಡೋಣ ಬನ್ನಿ. ಇವಾಗ ನಿಫ್ಟಿನ ನಾವು ನೋಡಿದ್ರೆ 1 hour ಟೈಮ್ ಫ್ರೇಮಲ್ಲಿ ತುಂಬಾ ನೆಗೆಟಿವ್ ಸೆಂಟಿಮೆಂಟ್ಸ್ ಕೊಡ್ತಾ ಇತ್ತು. ಈ ಅಪ್ ಟು ಸ್ಟಾರ್ಟಿಂಗ್ ಪಾಯಿಂಟ್ ಅರೌಂಡ್ 17,960 ಹಿಡ್ಕೊಂಡು 18,000 ಗಂಟ ಕಾಣ್ತಾ ಇದೆ. ಮತ್ತೆ ಆ ಏರಿಯಾ ಹತ್ರ ಬಂದಾಗ ಬುಲಿಶ್ನೆಸ್ ನಮಗೆ ಇಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ನಾವೊಂದು ಫಿಬ್ ಲೆವೆಲ್ ಡ್ರಾ ಮಾಡೋಣ. ಇಲ್ಲಿ ಈ ಲೋನ ಕನ್ಸಿಡರ್ ಮಾಡಿಬಿಟ್ಟು ಆ ಹೈನ ಕನ್ಸಿಡರ್ ಮಾಡಿಬಿಟ್ಟು ಇದು ಮಾಡಿದ್ರೆ ನಮ್ದು ಪ್ರೈಸ್ ಏನಿದೆ ಅದು 0.6 ರಿಟ್ರೇಸ್ಮೆಂಟ್ ಹತ್ರ ಬಂದಾದ್ಮೇಲೆ ರಿವರ್ಸಲ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ವೆಬ್ ಟೂಲಲ್ಲಿ 0.5 ಮತ್ತು 0.6 ಲೆವೆಲ್ಸ್ ಏನಿರುತ್ತೆ ಇದನ್ನು ನಾವು ರಿವರ್ಸಲ್ ಲೆವೆಲ್ಸ್ ಅಂತ ಕರಿತೀವಿ. 0.6ನ ಗೋಲ್ಡನ್ ಝೋನ್ ಅಂತಲೂ ಕರೀತಾರೆ. ಪ್ರೈಸ್ ಯಾವಾಗ 0.5 ರಿಟ್ರೇಸ್ಮೆಂಟ್ ಹತ್ರ ಬರುತ್ತೆ ಅಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ. 0.6 ಹತ್ರ ಇನ್ನೂ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ 0.6 ಲೆವೆಲ್ ಕಂಪ್ಲೀಟ್ಲಿ ಬ್ರೇಕ್ ಆಗಿ ಹೋಗ್ಬಿಡುತ್ತೆ ಅವಾಗ ನಮ್ದು ಟ್ರೆಂಡ್ ಏನಿದೆ ಅದು ಡೌನ್ ಟ್ರೆಂಡ್ ಅಲ್ಲಿ ಕನ್ವರ್ಟ್ ಆಗ್ಬಿಟ್ಟಿದೆ ಅಂತ ಅರ್ಥ. ಸೊ ನೋಡೋಣ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಅದು ಏನಾದರೂ ರಿಸಲ್ಟ್ ಇದ್ರೆ ನಾನು ನಮ್ದು ಇನ್ಸ್ಟಾಗ್ರಾಮು ಇಲ್ಲರೆ ನಮ್ದು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಕ್ ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇದೇ ಚಾನಲ್ ಅಲ್ಲಿ ಇದೇ ಸಮಯಕ್ಕೆ. ಜೈ ಕರ್ನಾಟಕ.